ನಮ್ಮಲ್ಲಿ ಜನ ಬಣ್ಣಕ್ಕೆ ಜಾಸ್ತಿ ಮಾರೋಗ್ತಾರೆ, ಹಾಗೆ ಅದಕ್ಕೆ ಮಾರೋಗಿದ್ದಾರೆ. ಆದರೆ ವಾಸ್ತವಾಂಶಕ್ಕೆ ಬಂದಾಗ ನಮಗೆ ಆರೋಗ್ಯ ದೃಷ್ಟಿಯಿಂದ ಹುಣಸೆ ಅಷ್ಟೊಂದು ಪವಿತ್ರವಾದ್ದು. ಆತ್ಮೀಯ ರೈತ ಬಂಧುಗಳೇ ಹಾಗೂ ಗ್ರಾಹಕರೇ, ನನ್ನ ಹೆಸರು ಕೆ ನಾರಾಯಣಗೌಡ. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಇಂದಿನ ಕುಲಪತಿಗಳಾಗಿ ಡಾಕ್ಟರ್ ಎಂ.ಎಚ್. ಮರಿಗೌಡ ಫೌಂಡೇಶನ್ನ ಅಧ್ಯಕ್ಷರಾಗಿ ನಮ್ಮದೇ ಆದ ರೈತರ ಸಂಪರ್ಕ ಇಟ್ಟುಕೊಂಡು ನಿರಂತರವಾಗಿ ರೈತರ ಒಡನಾಡಿಯಾಗಿ ರೈತರ ಜೊತೆ ಇವಾಗಲೂ ನಮ್ಮ ಕೆಲಸಗಳನ್ನು ಮುಂದುವರ್ಸ್ಕೊಂಡು ಬರ್ತಾ ಇದ್ದೀವಿ. ಇತ್ತೀಚಿನ ವರ್ಷಗಳಲ್ಲಿ ಈ ಹುಣಸೆ ಬಗ್ಗೆ ರೈತರು ಸಾಕಷ್ಟು ಆತಂಕ ಒಂದು ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ಯಾರು ಇವತ್ತಿನ ದಿನದಲ್ಲಿ ಕೇಳೋರಿಲ್ಲ ಹುಣಸೆ ಮರಗಳನ್ನ, ಇನ್ನು ಅದನ್ನ ಕೊಯ್ಲು ಮಾಡುವಂಥ ಜನಗಳು ಇಲ್ಲ ಅನ್ನೋ ಒಂದು ಆತಂಕದಲ್ಲಿ ಇರಬೇಕಂತ ಸನ್ನಿವೇಶದಲ್ಲಿ ನಾವೇನಾದರೂ ಇದಕ್ಕೆ ಒಂದು ಶಾಶ್ವತವಾಗಿ ಉತ್ತರ ಕೊಡ್ಬೋದಾ ಅಂತ ನಮ್ಮ ಡಾಕ್ಟರ್ ಎಂ.ಎಚ್. ಮರಿಗೌಡ ಫೌಂಡೇಶನ್ ವತಿಯಿಂದ ಸುಮಾರು ದೀರ್ಘವಾದ ಚರ್ಚೆ ಮಾಡಿದೋ. ಇವೆಲ್ಲದರ ಒಂದು ಹಿನ್ನೆಲೆಯಲ್ಲಿ ಹೋದ ಜೂನ್ ತಿಂಗಳಲ್ಲಿ ಒಂದು ಸಮ್ಮೇಳನ ಸಹ ಮಾಡಿದೋ. ಭಾಳ ಮುಖ್ಯವಾಗಿ ಹುಣಸೆಯಲ್ಲಿ ಕೊಯ್ಲು ಹಾಗೂ ಕೊಯ್ಲು ನಂತರ ಮೌಲ್ಯವರ್ಧನೆ, ಸಂಸ್ಕರಣೆ ಹಾಗೂ ಮಾರಾಟ, ಈ ಮೂರು ವಿಚಾರದಲ್ಲೂ ನಾವು ಸಾಕಷ್ಟು ರೈತರಿಗೆ ಒಂದು ಚಿಂತನೆ ಕಾರ್ಯಕ್ರಮ ಮಾಡಿ ಮಾಹಿತಿ ಕೊಡುವಂಥ ಕೆಲಸವನ್ನು ಮಾಡಿದೆವು. ಇದಾದಮೇಲೆ ಮುಂದೆ ಈ ತರಬೇತಿ ಮಾಹಿತಿ ಕಾರ್ಯಕ್ರಮ ಭಾಗವಹಿಸಿದಂಥ ರೈತರಿಗೆ CFTRI ಮೈಸೂರಲ್ಲಿ ಒಂದು 3 ದಿನ ಮೌಲ್ಯವರ್ಧನೆ ಸಂಸ್ಕರಣೆ ಮಾಡೋ ವಿಚಾರದಲ್ಲೇ ತರಬೇತಿ ಎಲ್ಲ ಕೊಡಿಸ್ತೋ. ಅದು ಅದರಲ್ಲಿ ಸುಮಾರು ಹೆಣ್ಮಕ್ಳು ಸಹ ಭಾಗವಹಿಸಿದರು. ಆನಂತರ 3ನೇ ಹಂತದಲ್ಲಿ ನಮ್ಮ ಹೆಬ್ಬಾಳದ ಅಲಮ್ನ ಅಸೋಸಿಯೇಷನಲ್ಲಿ ಅವರಿಗೆ ತರಬೇತಿ ಕೊಟ್ಟು ಈ ಮೌಲ್ಯವರ್ಧನೆ ಸಂಸ್ಕರಣೆನ ಯಾವ ರೀತಿ ಮಾಡಬೇಕು ಮತ್ತು ಆ ಒಂದು ಯೋಜನೆ ತಯಾರಿ ಮಾಡಿಕೊಂಡು ಈ ಒಂದು ಇದಕ್ಕೆ ಬೇಕಾದಂಥ ತಾಂತ್ರಿಕ ಮಾಹಿತಿ ಇರ್ಬೋದು, ಹಣಕಾಸಿನ ವ್ಯವಸ್ಥೆ ಇರ್ಬೋದು, ಯೋಜನೆ ಇರ್ಬೋದು, ಎಲ್ಲವನ್ನೂ ಸಮಗ್ರವಾಗಿ ಅವರಿಗೆ ಮಾಹಿತಿ ಕೊಡುವಂಥ ಕೆಲಸವನ್ನು ಮಾಡಿದ್ರು. ಇದರ ಮಧ್ಯೆ ಇದು ರಾಷ್ಟ್ರ ಮಟ್ಟದಲ್ಲೂ ಸಹ ಒಂದು ಮಂಡಳಿ ಅಂತ ಆದರೆ ಶಾಶ್ವತವಾಗಿ ರೈತರಿಗೆ ಉತ್ಪನ್ನ, ಅದನ್ನು ಮಾರುಕಟ್ಟೆ ಮತ್ತು ಹೊರದೇಶಕ್ಕೆ ರಫ್ತು ಮಾಡುವಂಥದ್ದು ಎಲ್ಲವೂ ಇದರಲ್ಲಿ ಕ್ರೋಢೀಕರಿಸ್ತದೆ ಅಂತೇಳಿ ಅದನ್ನು ಮಾನ್ಯ ದೇವೇಗೌಡರು ಸಾಹೇಬರು ಮಾತಾಡಿ ಇದು ಪಾರ್ಲಿಮೆಂಟ್ರಿಗೂ ಚರ್ಚೆ ಆಗಿದೆ. ನಾವು ಯಾಕೆ ಇಷ್ಟೆಲ್ಲ ಒಂದು ಸಾಕಷ್ಟು ಚಿಂತನೆ ಮಾಡ್ತಾಯಿದ್ದೀವಿ ಅಂದರೆ, ಹುಣಸೆ ಒಂದು ಬಹು ಉಪಯೋಗಿ ಮರ, ಅಷ್ಟೊಂದು ಆರೋಗ್ಯಕರವಾದಂಥ ಒಂದು ಸಂಪನ್ಮೂಲ ಇದು ಸಾಕಷ್ಟು ಸಾವಿರಾರು ವರ್ಷದಿಂದಲೂ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಬೆಳ್ಕೊಂಡು ಬರ್ತಾ ಇದ್ದಾರೆ, ಅದನ್ನು ಬಳಕೆನೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆವತ್ತಿನ ದಿನ ಪಟ್ಟಣದವರು ಇದನ್ನು ಸಾಕಷ್ಟು ಬಳಸ್ತಾಯಿದ್ರು. ಅದು ಇತ್ತೀಚಿನ ವರ್ಷಗಳಲ್ಲಿ ಎಲ್ಲೋ ಒಂದು ಕಡೆ ಈ ಟೊಮೆಟೊ ಒಂದು ಬಳಕೆ ಜಾಸ್ತಿಯಾಗಿ ಇದನ್ನು ಪಕ್ಕಕ್ಕೆ ಜರುಗಿಸುವಂಥ ಸನ್ನಿವೇಶ ಬಂದಿದೆ. ಕಾರಣ ಅಂತಂದರೆ ಅದು ಸ್ವಲ್ಪ ನೋಡಲಿಕ್ಕೆ ಬಣ್ಣ ಇರೋದ್ರಿಂದ ನಮ್ಮಲ್ಲಿ ಜನ ಬಣ್ಣಕ್ಕೆ ಜಾಸ್ತಿ ಮಾರೋಗ್ತಾರೆ, ಹಾಗೆ ಅದಕ್ಕೆ ಮಾರೋಗಿದ್ದಾರೆ. ಆದರೆ ವಾಸ್ತವಾಂಶಕ್ಕೆ ಬಂದಾಗ ನಮಗೆ ಆರೋಗ್ಯ ದೃಷ್ಟಿಯಿಂದ ಹುಣಸೆ ಅಷ್ಟೊಂದು ಪವಿತ್ರವಾದ್ದು. ಇದನ್ನು ಪ್ರತಿಯೊಬ್ಬರೂ ದಿನನಿತ್ಯ ಬಳಕೆಯಲ್ಲಿ ಅವರು ಬಳಸುವಂಥದ್ದು ಅವಶ್ಯಕತೆ ಇದೆ. ಅದಕ್ಕೋಸ್ಕರ ನಾವೇನು ಯೋಚನೆ ಮಾಡ್ತಿದ್ದೀವಿ ಅಂದರೆ, ಈ ಒಂದು ಹಲಸಿನ ಮೌಲ್ಯವರ್ಧನೆ, ಸಂಸ್ಕರಣೆ ಹಾಗೂ ಮಾರಾಟದ ಹಿನ್ನೆಲೆಯಲ್ಲಿ ಈ ಒಂದು ಹುಣಸೆ ಉತ್ಪನ್ನಗಳನ್ನು ಮಾರಾಟ ಮಾಡುವಂಥದ್ದು. ಹಾಗೆ ಹುಣಸೆ ಉತ್ಪನ್ನ ಮಾಡಬೇಕಾದ್ರೆ ಕೆಲವು ಮಿಷನರೀಸ್ನ ಅವಶ್ಯಕತೆ ಇದೆ. ಯಾಕೆಂದರೆ ಇದೊಂಥರ ಹೆಚ್ಚು ಆಳುಗಳನ್ನ ಕೇಳುವಂಥದ್ದು, ಕೊಯ್ಲು ಮಾಡೋಕ್ಕಿರ್ಬೋದು, ಕೊಯ್ಲು ಆದಮೇಲೆ ಸಿಪ್ಪೆ ತೆಗಿಯೋಕ್ಕಿರ್ಬೋದು, ಬೀಜ ತೆಗೆದು ನಾವು ಆ ತಿರುಳನ್ನ ಬೇರ್ಪಡಿಸಿ ಅದನ್ನು ಇದು ಮಾಡೋವಂಥ ಏನು ಬೇರೆ ಬೇರೆ ಮೌಲ್ಯವರ್ಧನೆ ಪ್ರಾಡಕ್ಟ್ಸು, ಪೇಸ್ಟು, ಪೌಡ್ರು, ಚಾಕ್ಲೇಟ್ ಇವೆಲ್ಲ ಮಾಡೋವಂಥ ಇರ್ಬೋದು. ಎಲ್ಲಕ್ಕೂ ಒಂದು ಮಿಷನರಿ ಟೈಪ್ ಬಂದರೆ ತಂತ್ರಜ್ಞಾನಗಳು ಇಂದ ಯಶಸ್ವಿಯಾಗಿ ವೇಗವಾಗಿ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಅದನ್ನು ಸಹ ಇವಾಗ ತೋರಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಪಕ್ಕನೇ ಮಿಷನರಿನೂ ಸಹ ತೋರಿಸಿ ಕೆಲವು ಎಂಟ್ರಪ್ರಿನರ್ಸು ಏನು ಕೆಲವರು ವಿದ್ಯಾವಂತಿದ್ದಾರೆ, ಗ್ರಾಮೀಣ ಪ್ರದೇಶದಲ್ಲಿದ್ದಾರೆ, ಅವರು ಎಲ್ಲದರಲ್ಲೂ ಕಾಳಜಿ ಇದೆ, ಒಂದಲ್ಲ ಒಂದು ಉದ್ದಿಮೆ ಮಾಡಬೇಕು ಅಂತ ಅಂಥವ್ರಿಗೆ ಪ್ರೋತ್ಸಾಹಿಸೋಸ್ಕರ ಈ ಮಿಷನರಿ ಮತ್ತು ತಾಂತ್ರಿಕ ಮಾರ್ಗದರ್ಶನ ಕೊಡುವಂಥ ಕೆಲಸವನ್ನು ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಇವೆಲ್ಲರ ಉದ್ದೇಶ ಏನಂದರೆ, ಇಷ್ಟೊಂದು ಸಮೃದ್ಧಿಯಾದಂಥ ಹುಣಸೆ ಹಣ್ಣಿನ ಬಳಕೆಯನ್ನು ಮಾರ್ಗದರ್ಶನ ಕೊಡಬೇಕು ಅನ್ನೋದು ಮುಖ್ಯ ಗುರಿಯಾಗಿದೆ. ಒಂದು ಮಾತು ಹೇಳೋದಾರೆ, ಹುಣಸೆ ಹಣ್ಣು ನಮ್ಮ ಪೂರ್ವಿಕರೊಂದು ಗಾದೆ ಮಾತು ಹೇಳಿದ್ದಾರೆ, ಹುಣಸೆ ಮರ ಉಪ್ಪಾದರೂ ಹುಣಸೆ ಹಣ್ಣು ಮುಪ್ಪಾಗಲ್ಲ ಅಂತ. ಅಂದರೆ ಅಷ್ಟೊಂದು ಪವಿತ್ರವಾದ್ದು ಆರೋಗ್ಯ ದೃಷ್ಟಿಯಿಂದ. ಇದರಲ್ಲಿ ಹಲವು ಹೊತ್ತು ಲವಣಾಂಶಗಳಿದ್ದಾವೆ, ವಿಟಮಿನ್ಸ್ ಇದ್ದಾವೆ. ಇವುಗಳನ್ನ ಬಳಕೆ ಮಾಡೋದ್ರಿಂದ ಖಂಡಿತ ಪ್ರತಿಯೊಬ್ಬರ ಆರೋಗ್ಯ ಸದೃಢಗೊಳಿಸಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ, ಇದನ್ನು ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರು ಗ್ರಾಹಕರು
ಬಳಸಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಅದನ್ನು ಸದ್ಬಳಕೆ ಮಾಡ್ಕೊಳ್ಳಿ. ಈಗ ಕೈ ಇಟ್ಕೊಳ್ಳುವಂಥ ಒಂದು ಹಂತದಲ್ಲೇ ಮಾರಾಟದ ವ್ಯವಸ್ಥೆನೂ ಮಾಡ್ತಾಯಿದ್ದೀವಿ. ಮನೆಯವರ ಆರೋಗ್ಯ ಉತ್ತಮಪಡಿಸಲಿಕ್ಕೆ ಇದೊಂದು ಒಳ್ಳೆಯ ಆಹಾರ ಪದ್ಧತಿ ಅಂತ ಹೇಳೋಕ್ಕೆ ನನಗೆ ಹೆಮ್ಮೆ ಅನಿಸ್ತಾ ಇದೆ. ಎಲ್ರಿಗೂ ಧನ್ಯವಾದಗಳು.